ನಾನಿವತ್ತು ಈಸಿಯಾಗಿ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಮಾಡ್ತಾಯಿದ್ದೀನಿ. ಮಾವಿನಕಾಯಿನ ಕಟ್ ಮಾಡಿಕೊಂಡು ಅದಕ್ಕೆ ನೀಟಾಗಿ ಉಪ್ಪೆಲ್ಲ ಮಿಕ್ಸ್ ಮಾಡಿ 1 ಅವರ್ ಅದನ್ನು ನೀಟಾಗಿ ಮ್ಯಾರಿನೇಟ್ ಮಾಡೋಕ್ಕೆ ಬಿಡಿ. ಒಂದು ಬಾಣಲೆಯಲ್ಲಿ ಸಾಸಿವೆ, ಮೆಂತ್ಯ ಮತ್ತು ಜೀರಿಗೆ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಂಡು ನೀಟಾಗಿ ಹುರ್ಕೊಬೇಕು. ಅದನ್ನು ಹುರ್ಕೊಂಡಿದ್ದಾದಮೇಲೆ ಅದಕ್ಕೆ ಫುಲ್ಲು ಖಾರದ ಪುಡಿ ಒಂದು 4-5 ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಬೇಕು. ಮೆಂತ್ಯ, ಜೀರಿಗೆ, ಸಾಸಿವೆನ ಮಿಕ್ಸಲ್ಲಿ ಹಾಕಿ ಪುಡಿ ಮಾಡಿಕೊಂಡು ಒಂದು ಬಾಣಲೆಯಲ್ಲಿ ಎಣ್ಣೆನ ಸಾಸಿವೆನ ಹಾಕ್ಕೊಂಡು ನೀಟಾಗಿ ಅದು ಸಾಸಿವೆ ಎಲ್ಲ ಚಿಟಪಟ ಅಂದಿದ್ದಾದಮೇಲೆ ಅದನ್ನು ಇಳಿಸ್ಕೊಂಡು ಇದರಲ್ಲಿ ಒಳಗಡೆ ಹಾಕ್ಕೊಬೇಕು. ಮಾವಿನಕಾಯಿ ಪುಡಿ ಅದೆಲ್ಲ ಮಾಡಿ ಹಾಕಿರೋದ್ರಲ್ಲಿ ಹಾಕ್ಕೊಳ್ಬೇಕು. ನೀಟಾಗಿ ಅದನ್ನು ಕಲಿಸ್ಬೇಕು. ಅದು ಮಾವಿನಕಾಯಿ ಫುಲ್ಲು ಇಡಿಸ್ಬೇಕು. ಆ ಪೀಸ್ಗಳಿಗೆಲ್ಲ ನೀಟಾಗಿ ಹಿಡಿಯೋವರೆಗೂ ಹಾಕ್ಕೊಂಡ್ರೆ ಉಪ್ಪಿನಕಾಯಿ ರೆಡಿ. ಇದನ್ನು ಬಿಸಿ ಬಿಸಿ ಅನ್ನದಲ್ಲಿ ಹಾಕ್ಕೊಂಡು ಕಲಿಸ್ಕೊಂಡು ತಿಂದರೆ ಸೂಪರಾಗಿ ಇರ್ತೈತೆ. ಮನೇಲಿ ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ನೋಡಿ.